ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಚೀಪೆಸ್ಟ್ ತುಂಬ ಕಡಿಮೆ ಬೆಲೆಯ ಒಂದು ಪ್ರೊಜೆಕ್ಟರ್ ಇರುವಂಥದ್ದು. ಈ ಒಂದು ಪ್ರೊಜೆಕ್ಟರ್ನ ಅಮೆಝಾನಲ್ಲಿ ಕೇವಲ 2800 ರೂಪಾಯಿ ಪರ್ಚೇಸ್ ಮಾಡಿದ್ದೀನಿ. 2800 ರೂಪಾಯಿ ಪ್ರೊಜೆಕ್ಟರ್ ಅಂತಂದ್ರೆ ಹೆಂಗಿರ್ಬೋದು ನೀವು ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರ. ಈ ಪ್ರೊಜೆಕ್ಟರ್ನ ಮಾಡೆಲ್ ಹೆಸರು ಬಂದ್ಬಿಟ್ಟು YG300 ಅಂತ, ಚೈನೀಸ್ ಇಂಪೋರ್ಟೆಡ್ ಪ್ರಾಡಕ್ಟ್ ಆಯ್ತಾ. ಆಬ್ವಿಯಸ್ಲಿ ಬರೀ 2800 ರೂಪಾಯಿ ಪ್ರೊಜೆಕ್ಟರ್ ಸಿಗ್ತಾ ಇದೆ ಅಂತ ಅಂದರೆ ನಮ್ಮ ಭಾರತದಲ್ಲಂತೂ ಮ್ಯಾನುಫ್ಯಾಕ್ಚರ್ ಆಗಿರೋದಿಲ್ಲ, ಇಂಪೋರ್ಟ್ ಮಾಡಿ ಇಲ್ಲಿ ಮಾರ್ತಾ ಇರ್ತಾರೆ. ನಾನಿವತ್ತು ಈ ಒಂದು ಪ್ರೊಜೆಕ್ಟರ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ಈ ಬೆಲೆಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಪ್ರೊಜೆಕ್ಟರ್ನ ಅನ್ಬಾಕ್ಸ್ ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಅಮೆಝಾನ್ ಅವರಂತೂ ಆ ಒಂದು ಕೊರಿಯರ್ ಪ್ಯಾಕೇಜ್ನ ಡೈರೆಕ್ಟ್ ಒರಿಜಿನಲ್ ಬಾಕ್ಸಿಗೆ ಅಂಟಿಸ್ಬಿಟ್ಟವ್ರೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಸ್ಪಾಂಜಿಂದ ಇನ್ನೊಂದು ಬಾಕ್ಸ್ ಇದೆ, ಅದ್ರ ಒಳಗಡೆ ಪ್ರೊಜೆಕ್ಟರ್ ಮತ್ತು ಅದರ ಕೆಲವೊಂದು ಆಕ್ಸೆಸರೀಸನ್ನು ಕೊಟ್ಟಿದ್ದಾರೆ. ಈ ಒಂದು ಪ್ರೊಜೆಕ್ಟರ್ ತುಂಬ ಕಾಂಪ್ಯಾಕ್ಟ್ ಆಗಿದೆ ಆಯಿತಾ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಒಂದು ರಿಮೋಟ್ ಕೊಟ್ಟಿದ್ದಾರೆ, ನಂತರ ಒಂದು ಪವರ್ ಅಡಾಪ್ಟರ್ ಇದೆ ಮತ್ತು HDMI ಕೇಬಲ್ನ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ, ನಾವು ಸಪ್ರೇಟಾಗಿ HDMI ಕೇಬಲ್ ತೊಗೊಳಕ್ಕೆ ಹೋಗ್ತೀವಿ ಅಂತ ಅಂದರೆ ಒಂದು ಒಳ್ಳೆಯ ಕ್ವಾಲಿಟಿ HDMIಗೆ 300-400 ರೂಪಾಯಿ ಆಗುತ್ತೆ. ಇವರೇ ಕೊಟ್ಟಿರುವಂಥದ್ದು ಸ್ವಲ್ಪ ಖುಷಿ ಕೊಡುತ್ತೆ ನನಗೆ. ನಂತರ ಈ ಒಂದು AV ಕೇಬಲ್ ನಮಗೆ ಸಿಗ್ತಾ ಇರುವಂಥದ್ದು, ರೆಡ್ಡು ಯೆಲ್ಲೋ ವೈಟಿಂದು. ಇನ್ನು ಕೊನೆಯದಾಗಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾವೆ ನಿಮಗೆ. ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಸಿಗುತ್ತೆ. ನೀವು ಅಮೆಝಾನಲ್ಲಿ ಆರ್ಡರ್ ಮಾಡಿಕೊಂಡ್ರೆ ಇನ್ ಕೇಸ್ ಏನು ಪಾಲಿಸಿ ಇರುತ್ತೆ ಅವ್ರದ್ದು, 1 ವಾರ 10 ದಿನ ಅಷ್ಟರೊಳಗೆ ನೀವೇನಾದರೂ ರಿಟರ್ನು ರೀಪ್ಲೇಸ್ಮೆಂಟನ್ನು ಬೇಕಾದರೆ ಮಾಡಿಸ್ಕೊಬೋದು. ಆಮೇಲೆ ಏನಾದರೂ ಆಯಿತು ಅಂತ ನಂಗೆ ಅನಿಸ್ದಂಗೆ ನಿಮಗೆ ವಾರಂಟಿ ಎಲ್ಲ ಸಿಗೋದಿಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಪ್ರೊಜೆಕ್ಟರಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಕಾಂಪ್ಯಾಕ್ಟ್ ಆಗಿದೆ, ತುಂಬ ಸಣ್ಣದಾಗಿರುವ, ನೋಡ್ತಾ ಇದ್ದಾರೆ ಎಷ್ಟು ಸಣ್ಣದಾಗಿದೆ ಅಂತ. ಇಷ್ಟು ಸಣ್ಣದಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಮೆಝಾನ್ ಪೇಜಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ನಮಗೆ, ತುಂಬ ಸಣ್ಣದಾಗಿದೆ. ಸಾಲಿಡ್ ಆಗಿದೆ ಬಿಲ್ಡು, ಪರವಾಗಿಲ್ಲ. ತುಂಬ ಕಡಿಮೆ ದುಡ್ಡಿನ ಪ್ರೊಜೆಕ್ಟರ್ ಅಂತ ಅನಿಸೋದಿಲ್ಲ ಆಯಿತಾ. ಈ ಪ್ರೊಜೆಕ್ಟರ್ನಲ್ಲಿ ಕೆಲವೊಂದು ಬಟನ್ಸ್ನ ಕೂಡ ಕೊಟ್ಟಿದ್ದಾರೆ, ಗಮನಿಸ್ತಾ ಇದ್ರೆ ಸೋರ್ಸನ್ನು ಚೇಂಜ್ ಮಾಡೋದಕ್ಕೆ. ಮೆನ್ಯೂ ಇರುತ್ತಲ್ವ, ಅದರಲ್ಲಿ ನಾವು ನ್ಯಾವಿಗೇಟ್ ಮಾಡೋದಕ್ಕೆ ಕೆಲವೊಂದು ಆ್ಯರೋ ಬಟನ್ಸ್ ಇದೆ, ಓಕೆ ಬಟನ್ ಇದೆ ಮತ್ತು ಪವರ್ ಆನ್ ಆಫ್ ಬಟನ್ ಎಲ್ಲ ಇರುವಂಥದ್ದು. ಇನ್ನು ಪೋರ್ಟ್ಗಳಿಗೆ ಬಂತು ಅಂತ ಅಂದರೆ ಅವಶ್ಯಕತೆ ಇರುವಂಥ ಪ್ರತಿಯೊಂದು ಪೋರ್ಟನ್ನು ಇದರಲ್ಲಿ ಕೊಟ್ಟಿರುವಂಥದ್ದು. ಫುಲ್ ಸೈಜ್ HDMI ಪೋರ್ಟ್ ಸಿಗ್ತಾ ಇರುವಂಥದ್ದು. ನಂತರ ಈ ಪ್ರೊಜೆಕ್ಟರ್ ಹಿಂದೆ ನಿಮಗೆ 3.5mm ಹೆಡ್ಫೋನ್ ಜಾಕ್ ಸಹ ಸಿಗ್ತಾ ಇದೆ, AV ಪೋರ್ಟ್ ಇದೆ ಮತ್ತು USB Type-C ಪೋರ್ಟ್ ಸಹ ಇರುವಂಥದ್ದು. ಮತ್ತು ಇದನ್ನು ಪವರ್ ಪ್ಲಗ್ ಮಾಡೋದಕ್ಕೆ DC ಇನ್ ಕೂಡ ಇರುವಂಥದ್ದು. ಹಿಂದ್ಗಡೆ ನಿಮಗೆ IR ಪೋರ್ಟ್ ಇದೆ, ಒಂದು ರಿಮೋಟನ್ನು ನೀವು ಹಿಂದ್ಗಡೆ ನೀವು ಆಪರೇಟ್ ಮಾಡಬೇಕಾಗುತ್ತೆ. ಇನ್ನು ಮುಂದಕ್ಕೆ ಬಂತು ಅಂತ ಅಂದರೆ ಪ್ರೊಜೆಕ್ಟರ್ ಲೆನ್ಸ್ ಸಿಗ್ತಾ ಇದೆ, ಅದನ್ನು ಫೋಕಸ್ ಮಾಡೋದಕ್ಕೆ ಸೈಡಲ್ಲಿ ಒಂದು ಸ್ಲೈಡರ್ ಕೊಟ್ಟಿದ್ದಾರೆ, ಮ್ಯಾನ್ಯುವಲಾಗಿ ನಾವು ಫೋಕಸನ್ನು ಮಾಡ್ಬೋದು. ಇನ್ನು ಈ ಪ್ರೊಜೆಕ್ಟರ್ನ ಕೆಳಗಡೆ ನೀವು ಟ್ರೈಪಾಡ್ ಮೌಂಟ್ ಮಾಡೋದಕ್ಕೂ ಕೂಡ ಜಾಗವನ್ನು ಕೊಟ್ಟಿದ್ದಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೇನೋ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಇನ್ನು ಈ ಪ್ರೊಜೆಕ್ಟರ್ನ ಫೀಚರ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಅವ್ರು ಹೇಳೋ ಪ್ರಕಾರ ಈ ಒಂದು ಪ್ರೊಜೆಕ್ಟರ್ 400 ಲುಮಿನಸ್ ಬ್ರೈಟ್ನೆಸ್ಸನ್ನು ಹೊಂದಿದೆ ಅಂತ ಆಯಿತಾ. ಸೊ ನನಗೇನೋ ಡೌಟು ಅಷ್ಟೊಂದಿದೆ ಅಂತ ಇವ್ರು ಹೇಳ್ತಾರೆ, ಕ್ಲೈಮ್ ಮಾಡ್ತಾರೆ. ಬಟ್ ಅದು ನಿಜ ಆಗಿದೆಯೋ ಸುಳ್ಳು ಅವರೇ ಹೇಳಬೇಕು. ಇನ್ನು ಈ ಪ್ರೊಜೆಕ್ಟರ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಪ್ರೊಜೆಕ್ಟರ್ ಕೇವಲ 240p ನೇಟಿವ್ ರೆಸೊಲ್ಯೂಷನ್ನ ಹೊಂದಿರುವಂಥದ್ದು. ಇದರ ಸ್ಕ್ರೀನ್ ರೆಸೊಲ್ಯೂಷನ್ ಬಂದ್ಬಿಟ್ಟು 480p. ಸೊ ನಿಮಗೆ ನೀವು ಪ್ರೊಜೆಕ್ಟ್ ಮಾಡಬೇಕಾದ್ರೆ ಆ ಒಂದು ಕ್ವಾಲಿಟಿ ಸಿಗಲ್ಲ, ಪಿಕ್ಸೆಲೇಟೆಡ್ ರೀತಿ ಕಾಣುತ್ತೆ. ಸೊ ಈ ಬೆಲೆಗೆ ನಾವು ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ ಅಂತಲೂ ಕೂಡ ಅನಿಸುತ್ತೆ. ಇದು ಮ್ಯಾಕ್ಸಿಮಮ್ ಅಪ್ ಟು ಫುಲ್ HD ತನಕ ವಿಡಿಯೋನ ಪ್ಲೇ ಮಾಡಬಲ್ಲಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಮತ್ತು ಇದನ್ನು ಫುಲ್ ಪ್ರೊಜೆಕ್ಟ್ ಮಾಡಿದಾಗ 24 ಇಂಚಿಂದ 80 ಇಂಚಿನ TV ತನಕ ಹೆಂಗೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಮಗೆ, 24ರಿಂದ 80 ಇಂಚಿನ TV ಎಕ್ಸ್ಪೀರಿಯನ್ಸ್ ಹೆಂಗೆ ಸಿಗುತ್ತೆ ಅಷ್ಟು ದೊಡ್ಡದಾಗಿ ನಾವು ಇದನ್ನು ಪ್ರೊಜೆಕ್ಟ್ ಮಾಡ್ಬೋದು ಅಂತ ಇವರು ಕ್ಲೈಮ್ ಮಾಡ್ತಾರೆ. ನಾನು ಟ್ರೈ ಮಾಡಿದೆ, ಹೌದು ಅಷ್ಟು ದೊಡ್ಡದಾಗಿ ಅದು ಪ್ರೊಜೆಕ್ಟ್ ಮಾಡುತ್ತೆ, ಆದರೆ ಹೆವಿ ಪಿಕ್ಸೆಲೇಟೆಡ್ಡಾಗಿ ಕಾಣುತ್ತೆ. ಸ್ವಲ್ಪ ದೂರದಿಂದ ನೋಡಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣ್ಬೋದೇನೋ ಸ್ವಲ್ಪ ದೂರದಿಂದ, ಅದರ ಹತ್ತಿರದಿಂದ ಹೆವಿ ಪಿಕ್ಸೆಲೇಟೆಡ್ ಕಾಣುತ್ತೆ. ನಾನು ಚೆಕ್ ಮಾಡ್ದಂಗೆ ಪೆನ್ ಡ್ರೈವ್ ಹಾಕ್ಬಿಟ್ಟು ಕೆಲವೊಂದು ವೀಡಿಯೋಸ್ ಪ್ಲೇ ಮಾಡಿದ್ವು. ಸೊ ಅದರಲ್ಲಿ ಒಂದು ಲೆವೆಲಿಗೆ ಡೀಸೆಂಟ್ ಆಗಿದೆ, ಬಟ್ ಸ್ಟಿಲ್ ಅದು ಹೆವಿ ಪಿಕ್ಸೆಲೇಟೆಡ್ ಕಾಣುತ್ತೆ. ತುಂಬ ಹತ್ರ ಇಟ್ಟರೆ
ಸಣ್ಣದಾಗಿ ಕಾಣುತ್ತೆ, ಬಟ್ ಡೀಟೇಲ್ ಚೆನ್ನಾಗಿರುತ್ತೆ. ದೂರ ಇಟ್ವು ಅಂತ ಅಂದರೆ ಪಿಕ್ಸಲ್ಸ್ ಎಲ್ಲ ಹೆವಿ ದೊಡ್ಡದಾಗಿ ಕಾಣುತ್ತೆ. ಕಲರ್ಸ್ ಎಲ್ಲ ಈ ಬೆಲೆಗೆ 2800 ರೂಪಾಯಿಗೆಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ಲ್ಯಾಪ್ಟಾಪ್ ಮುಖಾಂತರ HDMI ಕನೆಕ್ಟ್ ಮಾಡಿಕೊಂಡು ಕೂಡ ಪ್ಲೇ ಮಾಡಿದೆ. ಅದರಲ್ಲಿ ಸ್ವಲ್ಪ ನಾರ್ಮಲ್ ಪೆನ್ ಡ್ರೈವ್ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಪಿಕ್ಸಲೇಟೆಡ್ ಕಾಣಿಸುತ್ತೆ ಅಂತ ಅನ್ನಿಸ್ತು. ಬಟ್ ಹೀಗೆ ಕೆಲಸವನ್ನಂತೂ ಮಾಡ್ತಾ ಇದೆ, ಅವ್ರು ಹೇಳೋ ಕೆಲಸವನ್ನಂತೂ ಮಾಡ್ತಾ ಇದೆ. ಅದೇ ಒಂದು ಖುಷಿ ವಿಷಯ ಅಂತ ಅನ್ನಬಹುದು. ಫೋಕಸ್ ರಿಂಗು ಪರವಾಗಿಲ್ಲ, ಕರೆಕ್ಟಾಗಿ ನಾವು ಫೋಕಸ್ ಮಾಡ್ಕೊಬೋದು. ಸ್ವಲ್ಪ ದೂರಕ್ಕಿಟ್ಟರು ಅಷ್ಟೇ, ಹತ್ರಕ್ಕಿಟ್ಟರು ಅಷ್ಟೇ, ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ನಾವು ಫೋಕಸ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಇದರಲ್ಲಿ ಇನ್ಬಿಲ್ಟ್ ಸ್ಪೀಕರ್ ಬೇರೆ ಕೊಟ್ಟಿದ್ದಾರೆ. ನೀವು ಏನಾದರೂ ವಿಡಿಯೋ ಪ್ಲೇ ಮಾಡ್ತಿರ್ಬೇಕಾದ್ರೆ ಇದ್ರೊಳಗಿಂದನೇ ನಿಮಗೆ ಆ ಒಂದು ಮ್ಯೂಸಿಕ್ ಆಗಿರ್ಬೋದು ಸೌಂಡ್ ಬಂದುಬಿಡುತ್ತೆ. ನೀವು ಬೇಕು ಅಂತಂದರೆ ಹೆಡ್ಫೋನ್ ಜಾಕನ್ನು ಬೇಕಾದರೂ ಕನೆಕ್ಟ್ ಮಾಡ್ಕೊಬೋದು. ಓವರಾಲ್ ಅವ್ರು ಹೇಳಿದ ಕೆಲಸವನ್ನಂತೂ ಮಾಡ್ತಾ ಇದೆ, ನನಗೆ ಅದೇ ಒಂದು ಖುಷಿ ಕೊಡ್ತು. ಸೊ ನೀವು ಮಲ್ಟಿಪಲ್ ರೀತಿಯಲ್ಲಿ ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಆಗ ಹೇಳ್ದಂಗೆ ನಿಮ್ಮ ಹತ್ರ ಏನಾದರೂ ಲ್ಯಾಪ್ಟಾಪು PC ಇದ್ದರೆ HDMI ಥ್ರೂ ಕನೆಕ್ಟ್ ಮಾಡ್ಕೊಬೋದು, ಅಥವಾ ನೀವು ಪೆನ್ ಡ್ರೈವ್ ಹಾಕಿ ಬೇಕಾದರೂ ಪ್ಲೇ ಮಾಡ್ಬೋದು. ಅದೂ ಇಲ್ಲ ಅಂತ ಅಂದರೆ ನೀವು ನಿಮ್ಮದು CD ಪ್ಲೇಯರ್ ಏನಾದರೂ ಇದೆ ಅಂತ ಅಂದರೆ, ಅಥವಾ ಅದರ್ ರಿಲೇಟೆಡ್ ಏನಾದರೂ ಇದ್ರ ಕನ್ವರ್ಷನ್ ಇದ್ದರೆ ನಿಮಗೆ ಅದರಿಂದ ಬೇಕಾದರೂ ನೀವು ಪ್ಲೇ ಮಾಡ್ಬೋದು. ಸೊ ಮಲ್ಟಿಪಲ್ ಆಪ್ಷನ್ಗಳಿದೆ. ಅವ್ರು ರಿಮೋಟ್ ಕೂಡ ಕೊಟ್ಟಿದ್ದಾರೆ ಆಯಿತಾ. ಸೊ ಪೆನ್ ಡ್ರೈವ್ ಹಾಕ್ಬಿಟ್ಟು ನೀವು ಇಲ್ಲೇ ಆಪ್ರೇಟ್ ಮಾಡಿಕೊಂಡು ಅಲ್ಲೇ ತೋರಿಸುತ್ತೆ. ನಿಮಗೆ ಕೆಲವೊಂದು ಮೆನ್ಯೂ ಇದೆ, ಬೇಸಿಕ್ ಮೆನ್ಯೂ. ಅದನ್ನು ನೀವು ಈ ಒಂದು ಪ್ರೊಜೆಕ್ಟರ್ ಮೇಲಿರುವಂಥ ಬಟನಲ್ಲೂ ಬೇಕಾದರೂ ನೀವು ಆಪ್ರೇಟ್ ಮಾಡ್ಕೊಬೋದು, ಅಥವಾ ರಿಮೋಟ್ನಲ್ಲಿ ಬೇಕಾದರೂ ಆಪ್ರೇಟ್ ಮಾಡ್ಕೊಂಡು. ತುಂಬ ಸಿಂಪಲ್ ಆಗಿದೆ. ಅಲ್ಲಿ ಫೋಟೋಸನ್ನು ಬೇಕಾದರೂ ನೋಡ್ಬೋದು, ನೀವು ಮ್ಯೂಸಿಕನ್ನು ಬೇಕಾದರೂ ಪ್ಲೇ ಮಾಡ್ಬೋದು. ಅಲ್ಲಿ ಮ್ಯಾಕ್ಸಿಮಮ್ ಫುಲ್ HD 4K ಇದ್ದರೆ ಪ್ಲೇ ಆಗೋಲ್ಲ. ಸೊ ಫುಲ್ HD ತನಕ ನೀವು ವೀಡಿಯೋಸನ್ನು ಕೂಡ ಪೆನ್ ಡ್ರೈವ್ ಮುಖಾಂತರ ನೀವು ಪ್ಲೇ ಮಾಡ್ಕೊಬೋದು. ಸೊ ನನ್ನ ಒಂದು ಕನ್ಕ್ಲೂಷನ್ ಏನಪ್ಪ ಅಂತ ಅಂದರೆ, ಪ್ರೊಜೆಕ್ಟರ್ ಅವ್ರು ಹೇಳಿದಂಥ ಕೆಲಸವನ್ನಂತೂ ಮಾಡ್ತಾರೆ. 2800 ರೂಪಾಯಿಗೆ ತುಂಬ ಚೆನ್ನಾಗಿದೆ. 2800 ರೂಪಾಯಿಗೆ ಈ ಬೆಲೆಗೆ ನಮಗೆ ಸಿಗೋದೇ ಈ ರೀತಿ ಪ್ರೊಜೆಕ್ಟರ್, ಚೀಪ್ ಪ್ರೊಜೆಕ್ಟರ್, ತುಂಬ ಕಡಿಮೆ ಬೆಲೆ ಪ್ರೊಜೆಕ್ಟರು. ನಾವು ಈ ಒಂದು ಪ್ರೊಜೆಕ್ಟರ್ನಲ್ಲಿ ಹೆವಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. 10-12 ಸಾವಿರ ಎಷ್ಟೋ ಪ್ರೊಜೆಕ್ಟರ್, ಲಕ್ಷಾನುಗಟ್ಟಲೆ ದುಡ್ಡಿನ ಪ್ರೊಜೆಕ್ಟರ್ಗಳಿದ್ದಾವೆ. ಸೊ ಆ ಲೆವೆಲ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಚೆನ್ನಾಗಿದೆ, ಆದರೆ ನಾಟ್ ವರ್ತ್ ಅನಿಸುತ್ತೆ, ಯೂಸ್ ಆಗಲ್ಲ ನಂಗೆ ಅನ್ನಿಸ್ತಂಗೆ ತುಂಬ ಜನರಿಗೆ. ನಿಮಗೆ ಆ ಒಂದು ಪಿಕ್ಸಲೇಟೆಡ್ ಆ ಒಂದು ಕ್ವಾಲಿಟಿ ಮ್ಯಾಟ್ರ್ ಆಗಲ್ಲ ಅಂತಂದರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನಾವು ಚೆಕ್ ಮಾಡ್ದಂಗೆ ಎಲ್ಲೂ ಕೂಡ ಅಂಥ ಈಟಿಂಗ್ ಇಶ್ಯೂ ಕಾಣಲಿಲ್ಲ. ಮತ್ತು ಸೌಂಡ್ ಒಳಗೆ ಫ್ಯಾನ್ ಇರುತ್ತೆ ಆಬ್ವಿಯಸ್ಲಿ, ಅಷ್ಟೊಂದು ಹೀಟಿಂಗ್ ಇಶ್ಯೂ ಕೂಡ ಕಾಣಲಿಲ್ಲ. ಮತ್ತು ಸೌಂಡು ಅಷ್ಟೊಂದು ಹೆವಿ ಇದೆ ಅಂತ ಅನಿಸಿಲ್ಲ. ಸೊ 2800 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು, ಬಟ್ ಸ್ಟಿಲ್ ವರ್ತಲ್ಲ ಅಂತ ನನಗೇನು ಅನಿಸುತ್ತೆ. ಪರ್ಚೇಸ್ ಮಾಡ್ತೀರಾ, ಸ್ವಲ್ಪ ವೆಯ್ಟ್ ಮಾಡಿ, ಬಡ್ಜೆಟ್ ಜಾಸ್ತಿ ಹಾಕ್ಕೊಂಡು ಒಳ್ಳೆ ಪ್ರೊಜೆಕ್ಟರ್ನೇ ಪರ್ಚೇಸ್ ಮಾಡಿ. ಸ್ಟಿಲ್ ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಅಮೆಝಾನಲ್ಲಿ 2800 ರೂಪಾಯಿ ಪರ್ಚೇಸ್ ಮಾಡ್ಬೋದು. ನನಗೇನೋ ಇಂಪ್ರೆಸ್ ಮಾಡ್ತು, ಬಟ್ ಸ್ಟಿಲ್ ನಾನು ನಿಮಗೆ ಸಜೆಸ್ಟ್ ಮಾಡೋದಿಲ್ಲ. ಇದಿಷ್ಟು ಈ ಒಂದು ಪ್ರೊಜೆಕ್ಟರ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನು ಹುಡುಗರ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.